माझ आई अक्कलकोटी भिवू नका तू आहे पाठी जीवनी भक्तांसाठी जीवनी भक्तांसाठी तिची नाव घेऊया उटी माझ आई अक्कलकोटी भिवू नका ती आहे ಪಾಟಿ. ಎಲ್ಲ ಸ್ವಾಮಿ ಸಮರ್ಥರ ವೀಕ್ಷಕರಿಗೂ ನಿಮ್ಮ ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಈ ಒಂದು ಎಪಿಸೋಡು ಹೋಮದಲ್ಲಿ ಆಗಿರ್ತಕ್ಕಂಥ ಅದ್ಭುತ ಮಿರಾಕಲ್. ಸೊ ನಮ್ಮ ಆತ್ಮೀಯ ತುಂಬಾ ನನಗೊಬ್ಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ. ಸೊ ಇವರು ಏನು ಮಾಡಿಬಿಡ್ತಾರೆ, ತಮ್ಮ ಸಮಸ್ಯೆನ ನನಗೆ ಹೇಳ್ಕೊತಾರೆ. ಇದು ನಡೆದಿರೋದು ಯಾವಾಗ, ಜಸ್ಟು 16ನೇ ತಾರೀಕು ಆಗಸ್ಟ್ 15 ಆದ ಮಾರನೇ ದಿವಸ ನನ್ನ ಹತ್ರ ಹೇಳ್ಕೊತಾರೆ. ನಾನು 17ನೇ ತಾರೀಕಿಗೆ ಅವ್ರಿಗೆ ಹೇಳ್ತೀನಿ, ನಾನು ಇಲ್ಲ ನೀವು ಒಂದು 11 ದಿವಸ ನಾನು ನಿಮ್ಮ ಹೆಸರಲ್ಲಿ ಹೋಮ ಮಾಡ್ತೀನಿ ಅಂತೇಳಿ. ಸೊ ಹೋಮ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆ ಏನು ಪ್ರಾಬ್ಲಮ್ ಅಂತಂದರೆ, ಅವ್ರ ಮನೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ. ಬರೀ ಅವರೊಂದು ಹೇಳಿದ್ರೆ ಇವರೊಂದು ಹೇಳೋದು, ಗಂಡ ಹೆಂಡತಿ ಮಧ್ಯೆ ಎಷ್ಟು ಮಟ್ಟಿಗೆ ಟಾರ್ಚರ್ ಅಂದರೆ ಆ ಮಟ್ಟಕ್ಕೆ ಟಾರ್ಚರ್. ನಾನು ಅವ್ರಿಗೇನು ಹೇಳಿದೆ ಅಂತಂದರೆ, ನೋಡಿ, ಸೊ ನಾನು ಹೋಮ ಸ್ಟಾರ್ಟ್ ಮಾಡಿ ಭಸ್ಮ ಕೊಟ್ಟು ಕಳಿಸ್ತೀನಿ ಅಂತ ಅವ್ರ ಹತ್ರ ಹೇಳಿದ್ದೆ. ನೋಡಿ ಏನು ಇದು ನಡೆಯುತ್ತಾ ಅಂತ ಅನಿಸುತ್ತೆ. ಅವ್ರು ಹೇಳಿದ್ರು, ಇಲ್ಲ ಈ ಹೆಸರು ನಕ್ಷತ್ರ ಗೋತ್ರ ಓಕೆ ಎವ್ರಿಥಿಂಗ್ ಈಸ್ ಸ್ಟಾರ್ಟ್ ಆಯಿತು. ಇದು ಒಬ್ಬರದು ಕತೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾನು ಹೋಮ ಸ್ಟಾರ್ಟ್ ಆದ ತಕ್ಷಣ, ಇವತ್ತು ಹೋಮ ಸ್ಟಾರ್ಟ್ ಆಗಿದ್ದೆ, ಅವತ್ತು ಅವ್ರ ಮನೆಯಲ್ಲಿ ದೊಡ್ಡ ಗಲಾಟೆ. ಅವ್ರು ಸಾಯಂಕಾಲ ಫೋನ್ ಮಾಡ್ತಾರೆ ನನಗೆ, ಇಲ್ಲ ಸರ್ ದಯಮಾಡಿ ನಮ್ಮ ಹೆಸರಲ್ಲಿ ಹೋಮ ಮಾಡಬೇಡಿ, ನಿಲ್ಲಿಸ್ಬಿಡಿ. ನಾನು ಅವ್ರಿಗೆ ಹೇಳಿದೆ, ನಾನು ನಿಲ್ಲಿಸಲ್ಲ ಹೋಮನ, ಓಕೆ 11 ದಿವಸ ಹೇಳಿದ್ದೀನಿ, ನಾನು ಮಾಡೇ ಮಾಡ್ತೀನಿ. ಅದು ಅವತ್ತು ಗಲಾಟೆ ಆಯಿತು. ಮತ್ತೆ ತಿರ್ಗಾ ನಾನು ಮಾರನೇ ದಿವಸ ಹೋಮ ಮಾಡಿದ್ನಲ್ಲ, ಅಲ್ಲಿಂದ ಸ್ಲೋ ಆಗಿ ಇವಾಗ ಇಷ್ಟು ತುಂಬ ಚೆನ್ನಾಗಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿದ್ದಾರೆ. ಓಕೆ, ಇದು ಒಂದು ಮನೆ ಕತೆ. ಇನ್ನೊಬ್ಬರು ಅವರು ಹೇಳಿದ್ದಾರೆ, ಅವ್ರ ಹೆಸರು ಹೇಳೋದು ಬೇಡ, ಓಕೆ, ಸ್ವಾಮಿ ಭಕ್ತರು ಅಂತ ಇಷ್ಟು ಹೇಳ್ತೀನಿ ನಾನು. ಇದೆಲ್ಲ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನನಗೆ ಪ್ರೌಢ ಅನ್ನಿಸ್ತಾ ಇದೆ. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಡೆದಿರ್ತಕ್ಕಂಥ ಜೀವಂತ ಜ್ವಲಂತ ಒಂದು ಸಾಕ್ಷಿಗಳು ಇವು. ಓಕೆ, ಇವರು ನಾನು ಒಂದು ದಿವಸ ಬೆಳಗ್ಗೆ ಏನಾಗೋಗುತ್ತೆ, ತುಂಬ ಹಳೆ ಪರಿಚಯ ಪಾಪ, ಸುಮಾರು ಸಾರಿ ಇಲ್ಲಿ ನಮ್ಮ ಮನೆಗೆ ಬಂದು ಹೋಗಿದ್ದಾರೆ, ಸ್ವಾಮಿ ಸೇವೆ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಮಗಂದು ಸ್ವಲ್ಪ ಏನೋ ಸಮಸ್ಯೆ. ಅವತ್ತು ನಾನು 3:30ಗೆ ಎದ್ದಿದ್ದೆ. 3:30ಗೆ ಎದ್ಬಿಟ್ಟು ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡಿಕೊಂಡು, ಸೊ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ನನಗೆ ಪಾರ್ಟ್ಸ್ ಆಗುತ್ತೆ ಮೈಂಡಲ್ಲಿ, ಇಲ್ಲ ಅವರ ಮಗನ ಹೆಸರಲ್ಲಿ ಇವತ್ತು ಹೋಮ ಹಾಕು ಅಂತ. ನೀವು ನಂಬಲ್ಲ ವೀಕ್ಷಕರೇ, ಇದು ನಡೆದಿರೋದು ನನಗೆ ಮೈ ರೋಮಾಂಚನ ಆಗುತ್ತೆ. ಎಕ್ಸಾಕ್ಟ್ 5:12 ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿ, ನಾನು ಅವ್ರಿಗೆ ಸಂಕಲ್ಪಿತವಾಗಿರ್ತಕ್ಕಂಥ ಆ ಒಂದು ವಿಡಿಯೋ ನಾನು ಅವ್ರ ವಾಟ್ಸಪ್ಪಿಗೆ ಕಳಿಸ್ತೀನಿ. 5:45 ಅವ್ರ ಮನೆಯಿಂದ ಒಂದು ದುಷ್ಟ ಶಕ್ತಿ ಅದು ಅವ್ರ ಮನೆ ಬಿಟ್ಟು ಓಡಿ ಹೋಗಿರೋನ್ನ ಒಂದು ಕನಸು ಬೀಳುತ್ತೆ. ಓಕೆ, ಓಡಿ ಹೋಗಿರತಕ್ಕಂಥ ಒಂದು ಕನಸು ಬೀಳುತ್ತೆ. ಸಡನ್ನಾಗಿ ಅವ್ರು ಏನು ಮಾಡ್ತಾರೆ, ನಿದ್ದೆಯಿಂದ ಹೇಳ್ತಾರೆ. ಈಗ ಟ್ರೆಂಡ್ ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಎದ್ದ ತಕ್ಷಣ ಫಸ್ಟು ಮೊಬೈಲ್ ನೋಡೋದು ಎವ್ರಿಥಿಂಗ್. ಮೊಬೈಲ್ ನೋಡಿದ ತಕ್ಷಣ ನನ್ನ ವಿಡಿಯೋ ನೋಡ್ತಾರೆ. ನಾನು ಹೇಳಿರೋ ಪ್ರಕಾರ ಆ ವಿಡಿಯೋ ನೋಡಿ ಇಮ್ಮಿಡಿಯೇಟು ಪ್ರಾರ್ಥನೆ ಮಾಡ್ಕೊತಾರೆ. ಆ ಟೈಮ್ ನೋಡ್ತಾರೆ, ಇಷ್ಟೊತ್ತಿಗೆ ಇದಾಗಿದೆ, ಅದಾದಮೇಲೆ ಈ ದುಷ್ಟಶಕ್ತಿ ಮನೆಯಿಂದ ಹೋಗಿದೆ. ಕಾರಣ ಏನಂದರೆ ಅವ್ರ ಮಗನ ಹೆಸರಲ್ಲೇ ನಾನು ಹೋಮ ಹಾಕಿರ್ತೀನಿ. ಸೊ ಇದು ಅದ್ರ ಮೇಲೆ ಇದೆಲ್ಲ ಆದ ಮೇಲೆ ಅವ್ರ ಮನೆಯಲ್ಲಿ
ಕ್ರಮೇಣವಾಗಿ ಅವರು ಹೋಮ ಸ್ಟಾರ್ಟ್ ಆಗಿದ್ದಕ್ಕೆ ಕಾರಣ ಅವ್ರ ಮಗನಿಂದನೇ ಮಾಡಬೇಕು ಅಂತ ಇತ್ತು. ಅವ್ರು ಕೊಟ್ಟಿದ್ರು, ಅದ್ರ ಪ್ರಕಾರ ನಾನು ಎಲ್ಲ ಮಾಡಿದೆ. ಹೋಮ ಆದ ಮುಂದೆ ಕ್ರಮೇಣವಾಗಿ ಸ್ಲೋಲಿ ಈಸ್ ಅ ಡೆವಲಪ್ಮೆಂಟ್. ನೋಡಿ, ಇಲ್ಲೇನು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟು ಏನಿಲ್ಲ. ಓಕೆ, ₹101 ಇರುತ್ತೆ. ಆ ಒಂದು ವಿಶ್ವಾಸ ಇರುತ್ತಲ್ಲ, ಅದು ದೊಡ್ಡದು. ನಾನು ಯಾವತ್ತೂ ಹೇಳಲ್ಲ ಬಿಡಿ, ಯಾಕಂದರೆ ಬಿಸ್ನೆಸ್ ಅಂತೂ ಅಲ್ಲ ಇದು. ಸೊ ಹೋಮದಲ್ಲಿರ್ತಕ್ಕಂಥ ಶಕ್ತಿ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಆ ಬಸವನದಲ್ಲಿರ್ತಕ್ಕಂಥ ಶಕ್ತಿ ಬಗ್ಗೆ ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಸಮಸ್ಯೆಗಳಿದ್ದರೆ, ಏನಾದರೂ ಕೇಳಬೇಕು ಅನ್ನೋದಿದ್ದರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜಯ ಜಯ ಸ್ವಾಮಿ ಸಮರ್ಥ.